ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾದ ಬುಕಿಂಗ್ ಈಗಾಗಲೇ ಓಪನ್ ಆಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಭರ್ಜರಿಯಾದಂಥ ಚಿತ್ರಮಂದಿರಗಳು, ಭರ್ಜರಿಯಾದಂಥ ಪ್ರದರ್ಶನಗಳು, ಭರ್ಜರಿಯಾದಂಥ ರೆಸ್ಪಾನ್ಸ್ ಈ ಸಿನಿಮಾಗೆ ವ್ಯಕ್ತವಾಗ್ತಾ ಇದೆ. ಪ್ರೇಕ್ಷಕರೆಲ್ಲ ಮುಗಿಬಿದ್ದು ಈ ಸಿನಿಮಾದ ಬುಕಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಮಾಗಡಿ ರಸ್ತೆಯಲ್ಲಿ ಈ ಸಿನಿಮಾ ಎಷ್ಟು ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣುತ್ತೆ ಅಂತ ನೀವು ಕೇಳಿದ್ರೆ, ಇಲ್ಲಿನ ಒಟ್ಟು 4 ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಹಾಗಾದ್ರೆ ಮಾಗಡಿ ರಸ್ತೆಯಲ್ಲಿ ಒಟ್ಟು ಎಷ್ಟು ಚಿತ್ರಮಂದಿರ ಅಂತ ಕೇಳಿದ್ರೆ 2 ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ, 3 ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. ಈ ಪೈಕಿ 2 ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಅಂತ ಕೇಳಿದ್ರೆ, ಈಗಾಗಲೇ ನೀವು ನೋಡ್ತಾ ಇದ್ದೀರಾ PVR GT ಮಾಲ್, ಇಲ್ಲಿ ಬೆಳಗ್ಗೆ 7:20ಕ್ಕೆ ಪ್ರದರ್ಶನ. ಮಿನಿಮಮ್ 350 ಹಾಗೆ ಮ್ಯಾಕ್ಸಿಮಮ್ 750 ರೀಕ್ಲೈನರ್ ಅದು ಈಗಾಗಲೇ ಭರ್ತಿಯಾಗಿದೆ. ಅದಾದ ಬಳಿಕ 8:20, 10:45 ಇವೆಲ್ಲ ರೆಗ್ಯುಲರ್ ಶೋ. ಈ 2 ಪ್ರದರ್ಶನ ಏನಿದೆ ಇದು ವಿಶೇಷ ಪ್ರದರ್ಶನ. ಇನ್ನು ಮೀರಾ ಸಿನಿಮಾ ಮಾಗಡಿ ರಸ್ತೆಯಲ್ಲಿದೆ. ಇಲ್ಲಿ ಬೆಳಗ್ಗೆ 7:30ಕ್ಕೆ ಪ್ರದರ್ಶನ, 8:30 ಇದೆರಡು ವಿಶೇಷ ಪ್ರದರ್ಶನ. ಇದಾದ ಬಳಿಕ ಆ್ಯಸ್ ಯೂಶುವಲ್ ನಾರ್ಮಲ್ ಆಗಿ 11, 12 ಈ ರೀತಿಯಾದ ಪ್ರದರ್ಶನ ಇದೆ. ಇನ್ನು ವೀರೇಶ್ ಚಿತ್ರಮಂದಿರ, ಇದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಅಂತ ನೀವು ಹೇಳಿದ್ರಿ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಪ್ರದರ್ಶನ ಇದೆ. ಏನು ಅಂತ ಕೇಳಿದ್ರೆ, ಒಂದು ಕಾಲದ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಶಾಂತಲಾ ಚಿತ್ರಮಂದಿರ ಇದು. ಪ್ರಸ್ತುತ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ. ಇಲ್ಲಿ 2 ಪರದೆ ಇದೆ, ಒಂದು ದೊಡ್ಡದು ಮತ್ತೊಂದು ಚಿಕ್ಕದು. ಬೆಳಗ್ಗೆ 6:30ಕ್ಕೆ 2 ಪ್ರದರ್ಶನ ಇದೆ ನೋಡಿ. ಇದು ದೊಡ್ಡ ಆಡಿಟೋರಿಯಂ, 400 ರೂಪಾಯಿ ಬಾಲ್ಕನಿ. ಫಸ್ಟ್ ಕ್ಲಾಸ್ 300, ಮತ್ತೊಂದು 300. ಇದು ಚಿಕ್ಕ ಆಡಿಟೋರಿಯಂ. ಇದರ ಜೊತೆಗೆ ಪ್ರಸನ್ನ ಚಿತ್ರಮಂದಿರ, ಇಲ್ಲಿ ಬೆಳಗ್ಗೆ 6:30ಕ್ಕೆ ಪ್ರದರ್ಶನ. ಪ್ರಸನ್ನ ಚಿತ್ರಮಂದಿರದ ಬಗ್ಗೆ ನಾವು ಪ್ರತಿ ಬಾರಿ ಕೂಡ ಹೇಳ್ತಾನೆ ಇದ್ದೀವಿ, ಅತ್ಯದ್ಭುತವಾದಂಥ ಚಿತ್ರಮಂದಿರ ಅಂತ. ಹೀಗಿರ್ಬೇಕಾದ್ರೆ ಮತ್ತೊಂದು ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ಅಂಜನ್. ಇಲ್ಲಿ ಇನ್ನೂ ಕೂಡ ಟಿಕೆಟ್ ಬುಕಿಂಗ್ ಓಪನ್ ಆಗಿಲ್ಲ. ಪ್ರಸ್ತುತ ಓಜಿ ಸಿನಿಮಾದ ಪ್ರದರ್ಶನ ಆಗ್ತಾ ಇದೆ. ಇಲ್ಲೂ ಕೂಡ ಕೊನೆ ಕ್ಷಣದಲ್ಲಿ ಕಾಂತಾರ ಸಿನಿಮಾ ಪ್ರದರ್ಶನ ಕಂಡ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂತೇಳಿದ್ರೆ ಇವತ್ತಿನ ಬುಕಿಂಗ್ ಅಷ್ಟೇ ಇಲ್ಲಿ ಓಪನ್ ಆಗಿರೋದು, ನಾಳೆ ನಾಳಿದ್ದು ಏನಿಲ್ಲ. ಹೀಗಾಗಿ 2ನೇ ತಾರೀಕಿದ್ದು ಬುಕಿಂಗ್ ಓಪನ್ ಆಗಿಲ್ಲ. ಬುಕಿಂಗ್ ಓಪನ್ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ವೀರೇಶ್ ಚಿತ್ರಮಂದಿರದಲ್ಲಿ 2ಕ್ಕೆ 2 ಪರದೆಯಲ್ಲೂ ಕೂಡ ಇದೇ ಸಿನಿಮಾದ ಪ್ರದರ್ಶನ. ಈ ಮೂಲಕ ಒಟ್ಟು 5 ಚಿತ್ರಮಂದಿರ ಸಿಕ್ಕಂಗೆ. ಒಟ್ಟು ಪ್ರದರ್ಶನಗಳ ಬಗ್ಗೆ ಹೇಳೋದಾದರೆ 38 ಪ್ರದರ್ಶನ. ಬರೀ ಮಾಗಡಿ ರಸ್ತೆಯಲ್ಲೇ 38 ಪ್ರದರ್ಶನ. ಇದಕ್ಕೆ ಮತ್ತಷ್ಟು ಪ್ರದರ್ಶನಗಳು ಆ್ಯಡ್ ಆನ್ ಆಗುವ ಸಂಭವ ಹೆಚ್ಚಾಗಿದೆ. ಅಂಜನ್ ಚಿತ್ರಮಂದಿರ ಒಂದು ಬಾಕಿ ಇದೆ. ಆ ಅಂಜನ್ ಚಿತ್ರಮಂದಿರದಲ್ಲೂ ಕೂಡ ಈ ಸಿನಿಮಾದ ಪ್ರದರ್ಶನ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ನೋಡೋಣ ಈಗ ವೀರೇಶ್ ಚಿತ್ರಮಂದಿರ ನೋಡಿ. ಟಿಕೆಟ್ ಇಲ್ವಲ್ಲ ಸ್ವಾಮಿ, ಕೇವಲ ಮುಂಭಾಗದಲ್ಲಷ್ಟೇ ಟಿಕೆಟು, ಅದು 300 ರೂಪಾಯಿ. ಬೆಳಗ್ಗೆ 6:30 ಪ್ರದರ್ಶನ. ಬಾಲ್ಕನಿ ನೋಡಿ, ಇಲ್ಲಿ ಹಿಂಭಾಗದಲ್ಲಿ 2 ಕಾರ್ನರ್ ಸೀಟು ನೋಡಿ. ಸಣ್ಣ ಆಡಿಟೋರಿಯಂ ಬಗ್ಗೆ ಹೇಳಿದ್ನಲ್ಲ ನೋಡಿ, ಸಣ್ಣ ಆಡಿಟೋರಿಯಂ ಮುಂಭಾಗದಲ್ಲಿ ಮತ್ತು ಆ ಕಡೆ ಕಾರ್ನರ್ ಸೀಟು. 10:05ಕ್ಕೆ 2 ಪ್ರದರ್ಶನ ಆಯಿತು ನೋಡಿ. 10:05ಕ್ಕೆ ಬಾಲ್ಕನಿ ಇಲ್ಲವೇ ಇಲ್ಲ, ಸೋಲ್ಡ್ ಔಟ್. ಇನ್ನು ಈ ಸಣ್ಣ ಆಡಿಟೋರಿಯಮಲ್ಲಿ ಇದು ಕೂಡ ಹಂಗೇನೆ 1:10 ನೋಡಿ ಹೆಂಗಿದೆ ನೋಡಿ. ಮಾಗಡಿ ರಸ್ತೆಯಲ್ಲಿ ಇಷ್ಟೊಂದು ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡರೂ ಕೂಡ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ. ಇನ್ನು ಪ್ರಸನ್ನ ಚಿತ್ರಮಂದಿರ ಬೆಳಗ್ಗೆ 6:30 ಪ್ರದರ್ಶನ, 400 ರೂಪಾಯಿ ಬಾಲ್ಕನಿ, ಅತಿ ದೊಡ್ಡ ಬಾಲ್ಕನಿ. ಚಿತ್ರಮಂದಿರ ಅಷ್ಟು ಒಳ್ಳೆ ಕ್ರಿಕೆಟ್ ಸ್ಟೇಡಿಯಂ ಥರ ಇದೆ. ಇಂಥ ಚಿತ್ರಮಂದಿರದಲ್ಲಿ ನೋಡಿ ಇದು ಫುಲ್ ಆಗೇ ಆಗುತ್ತೆ. ಯಾಕಂದರೆ ಪ್ರಸನ್ನ ಚಿತ್ರಮಂದಿರಕ್ಕೆ ಅದರದ್ದೇ ಆದಂಥ ಫ್ಯಾನ್ ಬೇಸ್ ಇದೆ. ಅದೆಷ್ಟೋ ಮಂದಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು ಅಂತ ಎಲ್ಲೆಲ್ಲಿಂದಲೂ ಬರ್ತಾರೆ. ಹೀಗಾಗಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಭರ್ತಿಯಾಗೇ ಆಗುತ್ತೆ. ಈ ಬಗ್ಗೆ ಎಳ್ಳಷ್ಟು ಅನುಮಾನ ಇಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ಮಾಗಡಿ ರಸ್ತೆಯಲ್ಲಿ ಬೆಳಗ್ಗೆ 6:30ಕ್ಕೆ 3 ಪ್ರದರ್ಶನಗಳು. ಪ್ರಸನ್ನ ಚಿತ್ರಮಂದಿರದಲ್ಲಿ 1, ವೀರೇಶ್ ಚಿತ್ರಮಂದಿರದಲ್ಲಿ 2 ಪ್ರದರ್ಶನ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳ ಕಥೆ ಏನು ಅಂತ ಕೇಳಿದರೆ, ಬೆಳಗ್ಗೆ 7:20ಕ್ಕೆ ಮೊದಲ ಪ್ರದರ್ಶನ, ಅದು GT ಮಾಲ್ನಲ್ಲಿರುವಂತಹ PVR ಚಿತ್ರಮಂದಿರದಲ್ಲಿ ಬೆಳಗ್ಗೆ 7:20. ಅದಾದ ಬಳಿಕ ಮೀರಾಜಲ್ಲಿ 7:30ಕ್ಕೆ ಪ್ರದರ್ಶನ. ಇನ್ನು ಕೊನೆಯ ಪ್ರದರ್ಶನ ಎಷ್ಟೊತ್ತಿಗೆ ಅಂತ ಕೇಳಿದರೆ ರಾತ್ರಿ 10:30ಕ್ಕೆ. ರಾತ್ರಿ 10:30 ಪ್ರದರ್ಶನ ಈ ಮೀರಾಜ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿದೆ. ಜೊತೆಗೆ ವೀರೇಶ್ ಚಿತ್ರಮಂದಿರದಲ್ಲಿ 2 ಪ್ರದರ್ಶನ ಇದೆ. ಹಾಗೆ ಪ್ರಸನ್ನ ಚಿತ್ರಮಂದಿರದಲ್ಲಿ 1 ಪ್ರದರ್ಶನ ಇದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಏರಿಯಾದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ನಮಸ್ಕಾರ.